பஞ்சாயத்தடா முடிச்சு வைக்க. இங்க பாரு, நமக்காக அம்பட்டு பொண்ணு புள்ள குட்டியோட வெயில்ல காத்து கிடக்குறாங்களே. அவன் பேரு டெல்லி. என்ன 18 பட்டி வந்தாச்சாப்பா? அப்புறம் பரமசம் வரல, ராமசாமி வரல, 5 பேர் விட்டு போச்சு, 4 பேர் விட்டு போச்சுங்கிற பேச்சே இருக்கப்படாது. யார் சாமி இவன்? சிட்டிசன், ஜாதி மத மொழி இன வேறுபாடு இல்லாத ஒரு இந்திய குடிமகன். DDP ಕ್ರಮ ತಗೊಂಡಿಲ್ಲ. ಎಲ್ಲಿ ಇಲ್ಲ, ನೀವು ಕಳ್ಸ್ಕೊಟ್ಟಿದ್ರಲ್ಲ 21/10 ನೋಡಿ, ಇದರಲ್ಲಿ ನೋಡಿ ಕಳ್ಸ್ಕೊಟ್ಟಿದ್ದ ಡೇಟು 2024 ಎಷ್ಟಾಗಿದೆ? ನಾನು ಕೊಟ್ಟಿರೋದು ಅರ್ಜಿ ಎಷ್ಟು ದಿನ ಆಯಿತು? ನಾನು ಕೊಟ್ಟಿರೋ ಅರ್ಜಿ 6 ತಿಂಗಳ ಮೇಲೆ ಮುಂಚೆ ಆಗಿದೆ. ಇದೇನು ಹೋಗಿ ಲೇಟ್ ಪ್ರೊಸೆಸ್ ಹೋಗಿರೋದು. ಬಟ್ DDP ಇನ್ನೂ ಕ್ರಮ ತಗೊಂಡಿಲ್ಲ. ಹಂಗಂದ್ರೆ DDP 100% ಈ ಶಾಲೆಗೆ ಫುಲ್ ಇನ್ಕ್ಲೂಡ್ ಆಗಿದ್ದಾರೆ. ಯಾರ್ ಸಾಮಿ ಇವ? ಹೆಂಗಂತ ಬಂದಿರ್ಕಾನ್? DDPನೇ ಮೇನ್ ಕಾರಣ. ಯಾಕೆನಾ ಒಂದೊಂದಿಯಲ್ಲಿ ಪಾಯಿಂಟ್ ಹೇಳ್ತೀನಿ ನೋಡಿ. ಯಾವುದೋ ಸರ್ಕಾರಿ ಶಾಲೆ ಪಕ್ಕದಲ್ಲಿ 1 ಕಿಲೋಮೀಟರ್ ಅಲ್ಲಿ ಇರಬೇಕು ಪ್ರೈವೇಟ್ ಸ್ಕೂಲ್, ಬಟ್ ಇಲ್ಲಿ ನಡೆಸ್ತಾ ಇದ್ದಾರೆ. ಇದಕ್ಕೆ LKG UKGಗೆ ಇಲ್ಲಿ LKG UKGಯಲ್ಲಿ ಆ ಕಟ್ಟಡನ ವೆರಿಫೈ ಮಾಡಿದ್ದಾರೆ. BO ಹೋಗಿ ನನ್ನ ಹತ್ರ ಫೋಟೋ ಇದೆ, ಹೋಗಿದ್ದಾರೆ, ಹೋಗಿ BO ಹೋಗಿ ಲೆಟರ್ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಸರ್ ನೋಟಿಸ್ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆ ಪಕ್ಕದಲ್ಲಿ ಪ್ರೈವೇಟ್ ಶಾಲೆನ ನಡೆಸಬಹುದಾ ಸರ್? நீ சொன்ன வாக்கியத்தை தஞ்சாவூர் கோயில் கல்வெட்டுல வெட்டி வச்சிட்டு பக்கத்திலேயே நீ உட்கார்ந்துக்க. ಇದೆಯಾ? ಇದು ಮಾಡಬಹುದಾ? ಮಾಡಬಹುದು, ಅವರು ಪರ್ಮಿಷನ್ ತಗೊಂಡು. ಬಟ್ ಈ ಶಾಲೆಗೆ ಅನುಮತಿ ಕೊಟ್ಬಿಟ್ಟು ಬೇರೆ ಶಾಲೆಗೆ ಅಲ್ಲಿ ಅನುಮತಿಯೇ ಇಲ್ಲ. ಈ ಶಾಲೆ ಹೆಸರಲ್ಲಿ ಅನುಮತಿ வேண்டாமா அப்படின்னா கேட்க போறீங்க, நிறைய சொல்லுங்க. ತಪ್ಪುದಾಣ ಇದು ಏನು ಈ ಆಫೀಸ್ ಪಕ್ಕದಲ್ಲಿ ಮಾಡೋದು ತಪ್ಪುದ. ಬಟ್ ಇನ್ನೊಂದು ಏನಂದ್ರೆ ಅವರು ಫೀಸ್ ಸ್ಟ್ರಕ್ಚರ್ ಇವಾಗ ಹೋದ ವರ್ಷ ಹಾಕಿದ್ದಾರೆ. ಹೋದ ವರ್ಷನ ಬಿಗ್ ಸೇಲ್ ಮಾಡ್ಯಾರ. ಈಗ ಏನು ಫೀಸ್ ಸ್ಟ್ರಕ್ಚರ್ 50% ಇಷ್ಟ ಮಾಡಿದ್ದಾರೆ. 50% என்னது லஞ்சத்தை ஒழிக்க போறீங்களா? லஞ்சத்தை ஒழிச்சாலும் ஒழிக்கலாம், லஞ்சத்தை ஒழிக்கலாமா? ಇನ್ನೊಂದು ನಿಮ್ಮ ಶಾಲೆಗೆ ಅನುಮತಿ ಕೊಟ್ಟಿರೋದು ಬರೀ 14 ಕ್ಲಾಸ್ 14 ಕ್ಲಾಸ್ ಮಾತ್ರನೇ ಕೊಟ್ಟಿರೋದು. ಬಟ್ ಅವ್ರು ನಡೆಸ್ತಾ ಇರೋದು 58 ಕ್ಲಾಸ್. பிள்ளைங்களை ஸ்கூல்ல சேர்க்க லஞ்சம் 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 லஞ்சம். ಇರಿ ಸರ್, ಇಲ್ಲ ನನ್ನ ಹತ್ರ ಇದೆ. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ 58 ಕ್ಲಾಸ್ ಅನುಮತಿ ಕೊಟ್ಟಿಲ್ಲ ಚೌಟ್ರಿ ನಲ್ಲಿ. ಸರಿ, ಇನ್ನೊಂದು ನಗರಸಭೆಯಿಂದ ಆಲ್ರೆಡಿ ಹೋಗಿ ನಗರಸಭೆ ಅಧ್ಯಕ್ಷರು ಒಂದು ವೆರಿಫೈ ಮಾಡಿದ್ದಾರೆ. ಸ್ವಚ್ಛತೆ ಇಲ್ಲ, ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಇಲ್ಲ. ನೀವು ಯಾರನ್ನ ಅದ್ರ ಬಗ್ಗೆ ಏನೋ ಕ್ರಮ ತಗೊಂಡಿದ್ದೀರಾ? இது கதையல்ல, கருப்பு சரித்திரம். ಸ್ವಚ್ಛತೆ ಇಲ್ಲ ಅಂತ ನಗರಸಭೆ ಅಧ್ಯಕ್ಷರು ಹೋಗಿ ವೆರಿಫೈ ಮಾಡಿ ಇಲ್ಲಿ ಯಾವುದು ಈಗ ದೂರ ಬಂದಿದೆ ಅಂತ ಅವ್ರು ಚೆಕ್ ಮಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಚೆಕ್ ಮಾಡಿಬಿಟ್ಟು ನಾವೆಲ್ಲ ರಿಪೋರ್ಟ್ ಹಾಕಿದ್ದಾರೆ ಸರ್. ರಿಪೋರ್ಟ್ ಹಾಕಿದ್ದಾರೆ. ನಿಮ್ಮಲ್ಲಿ ಈ ಕಚೇರಿಯಲ್ಲಿ ಏನು ನಾನು ಏನು ಹೇಳೋದು, ನಿಮ್ಮ ಆರೋಪ ಮಾಡಿಲ್ಲ. ನಾನು ಆರೋಪ ಮಾಡಿ DDPನೇ. இன்னைக்கு ஒரு முடிவோடதான் இன்னது கிளம்புவேன். ಇಲ್ಲಿಂದ ನೀವು ದಾಖಲೆ ಕೊಟ್ಟಿದ್ದೀರಾ, ಆಯ್ತು ನೋಡಿ DDP ಆಫೀಸ್ ನಾನು ತಪ್ಪಿದ್ದೀನಿ ಅಂತ. ಆದರೆ ಈ ಆಫೀಸ್ ಸೇರ್ಕೊ ಹಂಗಾದ್ರೆ DDP ಇದು ಇನ್ಕ್ಲೂಡ್ ತಾನೆ. DDP ಮೇಲೆ ತಪ್ಪಿರೋಲ್ಲ. DDP ವಿಸಿಟ್ ಮಾಡಿದ್ರೆ 1 ವರ್ಷಕ್ಕೆ ಮುಂಚೆ ನನ್ನ ಹತ್ರ ಬೈಕ್ ಕೊಟ್ಟು ಹೋಗಿದ್ದಾರೆ. ಹೌದು, ಇದು ಮೇಲೆ ಕ್ರಮ ತಗೊಳ್ಳ. DDPಗೆ ಬುಕ್ ಸೇಲ್ ಮಾಡೋದು, ಬಿಲ್ಲು ಮತ್ತೆ ವಿಡಿಯೋ ಮುಖಾಂತರ ನಾನು ತೋರಿಸಿದ್ದೀನಿ ಸರ್. கணக்க காட்டி 50 காசு எடுத்துக்கிட்டு நமக்கு லாபத்தை போட்டானுவோ. ವಿಡಿಯೋ ಮುಖಾಂತರ DDP ವೆರಿಫೈ ಮಾಡಿದ್ದಾರೆ, ತೋರಿಸಿದ್ರು. ಅದು 1 ವರ್ಷ ಆಯ್ತು, ಇನ್ನೂ ಕ್ರಮ ತಗೊಂಡಿದ್ದೀನಿ. ನಿಮ್ಮ BO ಎಷ್ಟು ಸರ್? ಇವಾಗ ನಾನು ಆ ಶಾಲೆಗೆ ಒಂದು ಕೇಳ್ಕೊಳ್ಳಿ, ಏನು ನೋಟಿಸ್ ಇಶ್ಯೂ ಮಾಡಿ ನೋಟಿಸ್ ಇಶ್ಯೂ ಮಾಡಿ, ಆ ನೋಟಿಸ್ ಮಾಡಿ ಬೇರೆ ನೋಟಿಸೇ ಕೊಡ್ತಾ ಇದ್ದೀರಾ, ಕ್ರಮ ಏನಾಗಿಲ್ಲ. ಹಂಗಾರೆ ಒಪ್ಕೊಳ್ತೀರಾ ಸರ್? DDP ಮೇಲೆ ನೀವು ಕಳ್ಸ್ಕೊಟ್ಟಿದ್ದೀರಾ, DDP ಮೇಲೆ ಫಾಲ್ಟ್. ஏன்னா எனக்கு இது மாதிரி ஆயிரக்கணக்கான பஞ்சாயத்து இருக்கு. ஒரு மனுஷன் ஒரு தடவை வந்தாச்சுன்னா அப்படியே கப்புனு யூஸ் பண்ணிக்கணும், புரியுதா? ಇಲ್ಲ, ನಾನು ಎದ್ದಲ್ಲಿದ್ದಲ್ಲ ಸರ್. ಹೇಳಿ ಸರ್. ಸರ್, ಯಾವ ಕಾರಣಕ್ಕೆ ಇವರು ಧರಣಿ ಕುಂತಿದ್ದಾರೆ ಅನ್ನೋದಕ್ಕೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್. ಈಗ ನಮ್ಮ ಕಿರಣ್ ಅವ್ರು ಬಂದು ಈ ಥರ ಮಹಾವೀರ್ ಜೈನ್ ಸ್ಕೂಲಲ್ಲಿ ಬುಕ್ಸನ್ನು ಇಶ್ಯೂ ಮಾಡ್ತಿದ್ದಾರೆ ಮತ್ತು ನೋಟ್ಬುಕ್ ಇಶ್ಯೂ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವರು
ಅದಕ್ಕೆ ನಮ್ಮ ನ್ಯಾಯ ಬೇಕಂತೇಳಿ ಇಲ್ಲಿ ಬಂದು ಅವರಿಂದ ಬಂದು ಕೂತ್ಕೊಂಡಿದ್ದಾರೆ. ಅವ್ರು ಬಂದು ನಮ್ಮ ಹತ್ರ ಹೇಳಿದ್ದು. ಸೊ ಅದಕ್ಕೋಸ್ಕರವಾಗಿ ನಾವೇನು ಮಾಡಿದ್ದೀವಿ, ನಮ್ಮ ACO ನಮ್ಮ ಗಂಗಿರೆಡ್ಡಿ ಮತ್ತು ನಮ್ಮ ಇವ್ರನ್ನ ಕಳಿಸ್ಬಿಟ್ಟು ನಾರಾಯಣ ಸ್ವಾಮಿ ಅವ್ರನ್ನ ಕಳಿಸ್ಬಿಟ್ಟು ಅಲ್ಲಿ ಒಂದು ರಿಪೋರ್ಟ್ ತರಿಸ್ಕೊಂಡಿದ್ದೀವಿ. ಅವ್ರೇನು ಮಾಡಿದ್ದಾರೆ ಅಂದರೆ ಸ್ಕೂಲಲ್ಲಿ ಬಂದುಬಿಟ್ಟು ನಾವು ಮಕ್ಕಳ ಹತ್ರ ಬಂದು ಆ ಬಡವರಿಗೆ ಸಹಾಯ ಆಗಲಿ ಅಂತ ಅಂದ್ಬಿಟ್ಟು ಏನು ಮಾಡಿದ್ದೀವಿ, ನಾವು ನಮ್ಮ ಜೈನ್ ಸಂಘದಿಂದ ಏನು ಮಾಡ್ತಿದ್ದೀವಿ, ಉಚಿತವಾಗಿ ನೋಟ್ಬುಕ್ಕು ಮತ್ತು ಟೆಕ್ಸ್ಟ್ ಬುಕ್ಸನ್ನು ಕೊಡ್ತಾಯಿದ್ದೀವಿ. ಯಾವುದೇ ಮಕ್ಕಳಿಂದ ₹1 ಸಹ ತಗೊಳ್ತಿಲ್ಲ ಅಂದ್ಕೊಂಡ್ಬಿಟ್ಟು ಅವರು ಸಂಘದಿಂದ ರೆಸಲ್ಯೂಷನ್ ಆಗಿರ್ತಕ್ಕಂಥ ಕಾಪಿ ಮತ್ತು ಇವೆಲ್ಲ ತಂದು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಆದರೂ ಸಹ ನೆಕ್ಸ್ಟ್ ಬಂದು ನಾವು ಅದ್ರ ಬಂದು ದೀಪಕ್ಕೆ ಬಂದು ನಿಮ್ಮನ್ನು ನೋಡೋರ್ಗು ಯಾವುದೇ ಕಾರಣಕ್ಕೆ ಯಾವುದೇ ಮಕ್ಕಳಿಗೆ ಬುಕ್ಸನ್ನು ಕೊಡಬೇಡಿ ಅಂತ ಹೇಳಿದ್ದೀವಿ. ಸೊ ಈಗ ಅವ್ರು ಸ್ಟಾಪ್ ಮಾಡಿದರೆ ಆದರೂ ಕೂಡ ಮತ್ತೆ ನಾವು ಇನ್ನೊಂದು ಸಲ ಹೋಗ್ಬಿಟ್ಟು ಸ್ಕೂಲ್ ಹತ್ರ ಹೋಗ್ಬಿಟ್ಟು ನಾವು ಚೆಕ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಸರ್ ಈಗ ಅವರು ಜೈನ್ ಸಂಘದಿಂದ ನಾವು ಫ್ರೀಯಾಗಿ ಬುಕ್ಸ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ತಮ್ಮ ಆಫೀಸ್ಗೆ ಕೊಟ್ಟಿದ್ದಾರೆ. ಎಷ್ಟು ಸಾವಿರ ಜನಕ್ಕೆ ಕೊಡ್ತಾ ಇದ್ದಾರೆ? ಜನದು ಇದೆಯಾ? ಅವ್ರು ಇಷ್ಟು ಜನ ಕೊಡ್ತೀವಿ ಅನ್ನೋದು ಲಿಸ್ಟ್ ಬೇಕಲ್ಲ ಸರ್? ಎಷ್ಟು ಸಾವಿರ ಜನಕ್ಕೆ ಬಡವರು ಅಂತ ಹೇಳಿದ್ರಲ್ಲ ಸರ್, ಬಡವರಿಗೆ ಮಾತ್ರ ಕೊಡ್ತಾ ಇದ್ದಾರಾ? ಟೋಟಲ್ ಎಲ್ಲ ಸ್ಟೂಡೆಂಟ್ಗೂ ಕೊಡ್ತಾ ಇದ್ದಾರೆ? ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೂ ಉಚಿತವಾಗಿ. ಫಸ್ಟ್ ಬಡವರು ಅಂತಂದ್ರಿ, ಎಲ್ಲಾ ಮಕ್ಕಳಿಗೂ ಅಂತ ಹೇಳ್ತಿದ್ದಾರೆ. ಆಮೇಲೆ ಸರ್ ರೆಸಲ್ಯೂಷನ್ ಪಾಸ್ ಮಾಡಿರೋದು ಇವತ್ತು ಸರ್. ಸರ್ ನೀವು ಹೋಗಿ ಕೇಳಿದ ಮೇಲೆ ಅವ್ರು ಮಾಡಿರೋದು ರೆಸಲ್ಯೂಷನ್ ಅಲ್ಲೇ ಇದೆ. 19ನೇ ತಾರೀಕು ಆಮೇಲೆ ನೀವು ಈ ಕಾಟಾಚಾರಕ್ಕೆ ನಿಮಗೆ ರೆಸಲ್ಯೂಷನ್ ಕಾಪಿ ತಂದು ಈಗ ಸಿಗ್ನೇಚರ್ ಮಾಡ್ಕೊಂಡು ಬಂದು ಕೊಟ್ಟಿದ್ದಾರೆ. ಇದು ಮೊದಲೇ ಆಗಿತ್ತು ಅಂತಂದ್ರೆ ಅದು ಮೊದಲೇ ರೆಸಲ್ಯೂಷನ್ ಕಾಪಿ ಆಗ್ತಾ ಇತ್ತು ಅಲ್ಲ. ಅವರು ಬುಕ್ಸ್ ಅನ್ನ ಇಶ್ಯೂ ಮಾಡ್ತಿರೋದು ಇವತ್ತು. ಹೌದು, ಇವತ್ತು ಸ್ಟಾರ್ಟ್ ಬೆಳಗಿನ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಮಾಡ್ತಿದ್ದಾರೆ. ಈಗ ನಾವೇನಂದ್ರೆ ಬೆಳಗ್ಗೆ ಮಾಡ್ತಿದ್ದೀವಿ ಅಂತ ಹೇಳಿ ನೀವು ಬಂದು ನಮಗೆ ಹೇಳ್ತೀವಿ. ಅಲ್ಲ, ರೆಸಲ್ಯೂಷನ್ ಆಗಬೇಕು ಅಂತಂದ್ರೆ ಮುಂಚೆ ಆಗುತ್ತಾ ಅವತ್ತೇ ಆಗುತ್ತಾ? ಅಲ್ಲ, ಅದಕ್ಕೆ ರೆಸಲ್ಯೂಷನ್ ಏನು ಇಷ್ಟು ದಿನ ಮುಂಚೆ ಆಗಬೇಕು ಆಗಾಗಬೇಕು ಅಂತೇನಿಲ್ಲ. ಬೆಳಗ್ಗೆ ಅವ್ರ ಕಂಪ್ನಿಯವರು ಡಿಸೈಡ್ ಮಾಡಿರ್ಬೋದು, ಆಯ್ತಾ? ಅದನ್ನ ನಾವು ಅವ್ರ ಸಂಘದವ್ರನ್ನ ನಾವು ಕೇಳಿ ಪ್ರಶ್ನೆ ಮಾಡೋಕೆ ನಮ್ಗೆ ಆಗಲ್ಲ. ಸರಿ, ಸಂಘದವರೇ ಆಗಲಿ ಮ್ಯಾನೇಜ್ಮೆಂಟ್ ಅವರೇ ಶಾಲೆಯಲ್ಲಿ ಇಶ್ಯೂ ಮಾಡ್ಬೋದಾ? ಪುಸ್ತಕ ಮಕ್ಕಳಿಗೆ ಅವ್ರು ಏನ್ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಅವ್ರ ಕಡೆ ಬೇಡ. ಸಂಘದವರು ಅಂದ್ರೆ ಯಾವುದೇ ಒಂದು ಟ್ರಸ್ಟ್ ಅವರು ಶಾಲೆಯಲ್ಲಿ ಖಾಸಗಿ ಶಾಲೆಯಲ್ಲಿ ಪುಸ್ತಕಗಳನ್ನು ಇಶ್ಯೂ ಮಾಡೋದಕ್ಕೆ ಅವಕಾಶ ಇದೆಯಾ? ಅದು ಇಶ್ಯೂ ಮಾಡ್ಬೋದು. ಮಕ್ಕಳ ಒಂದು ಹಿತಾಸಕ್ತಿಯಿಂದ ಮತ್ತು ಅವರ ಬಡವರಿಗೆ ಹೆಲ್ಪ್ ಆಗಲಿ ಅಂತಕ್ಕಂಥದಕ್ಕೋಸ್ಕರವಾಗಿ ಅವರು ಆ ಸಂಘದವ್ರು ಬೇಕಾದ್ರೆ ಆ ಮಕ್ಕಳಿಗೆ ಮ್ಯಾನೇಜ್ಮೆಂಟ್ ಅವ್ರು ಕೊಡ್ತಾ ಇರೋದು ಬೇರೆಯವರಲ್ಲ. ಪೇರೆಂಟ್ಸ್ ಬಂದು ಯಾವುದೇ ಅಬ್ಜೆಕ್ಷನ್ ಮಾಡಿಲ್ಲ ಅಂತಂದ ಪಕ್ಷದಲ್ಲಿ ಬಂದು ಅವ್ರು ಉಚಿತವಾಗಿ ನೀಡಬಹುದು. ಉಚಿತ ಕೊಡಬಹುದು, ಉಚಿತವಾಗಿ ಬಿಲ್ ಮಾಡಂಗಿಲ್ಲ. ಓಕೆ, ಅದು ಮಾತ್ರ ಇಲ್ಲ. ಇವಾಗ ನಾನು ಕೂತ್ಕೊಂಡಿರೋದು ಬುಕ್ಗಳು ಮಾರಾಟ ಮಾಡ್ತಾರೆ, ಅದು ಮಾತ್ರ ಅಲ್ಲ. ಇದು ಒಂದು ಪಾರ್ಟ್. ನಾನು ಕೊಟ್ಟಿರೋ ಅರ್ಜಿಗೆ ಏನು ಉತ್ತರ ಕೊಟ್ಟಿಲ್ಲ. ನಾನು ಬುಕ್ಸ್ ಮಾತ್ರ ಇಲ್ಲ, ಆ ಶಾಲೆಗೆ ಅನುಮತಿ ಕೊಟ್ಟಿರೋದು 14 ಕ್ಲಾಸ್ ಮಾತ್ರ ಇಲ್ಲ. ಹಣ ಇವಾಗ ನಡೆಸ್ತಾ ಇರೋದು 58 ಕ್ಲಾಸ್. ಇನ್ನೊಂದು ಚೌಟ್ರಿಯಲ್ಲಿ ನಡೆಸೋಕ್ಕೆ ಅನುಮತಿ ಕೊಟ್ಟಿದ್ದೀರಾ ನೀವು? ಇನ್ನೊಂದು ಇರಿ ಸರ್, ಅನುಮತಿ ಕೊಟ್ಟಿಲ್ಲ. ಮತ್ತೆ ಸರ್ಕಾರಿ ಶಾಲೆ ಇರುವ ಪಕ್ಕದಲ್ಲಿ ವಿತ್ 1 ಕಿಲೋಮೀಟರ್ ಆಚೆನೇ ಪ್ರೈವೇಟ್ ಶಾಲೆ ಇರಬೇಕು. ನಿಮ್ಮ ಕಟ್ಟಡ BO ಆಫೀಸ್ ಪಕ್ಕದಲ್ಲಿ ಸರ್ಕಾರಿ ಶಾಲೆ ಇದೆ, ಅದ್ರ ಪಕ್ಕದಲ್ಲಿ ಅದು LKG UKG ಅಂತ ಅದಕ್ಕೆ ಅನುಮತಿ ಕೊಡ್ಬೋದಾ? ಸರ್ಕಾರಿ ಶಾಲೆ ಪಕ್ಕದಲ್ಲಿ ಇನ್ನೊಂದು ಖಾಸಗಿ ಶಾಲೆಗೆ ಅನುಮತಿ ಕೊಡ್ಬೋದಾ? ಈಗ ಅನುಮತಿ ಕೊಡ್ತಕ್ಕಂಥದ್ದು ಮತ್ತು ಅನುಮತಿ ಕೊಡದಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ನಮ್ಮ ಒಂದು BO ಲಿಮಿಟ್ಸಲ್ಲಿ ಬರೋದಿಲ್ಲ, ಆಯಿತಾ? ಅದು ಅವರು ಪರ್ಮಿಷನ್ನು ತಗೊಂಡಿರ್ತಕ್ಕಂಥದ್ದು ಏನಪ್ಪ ಅಂದರೆ ಮಾನ್ಯ ಉಪನಿರ್ದೇಶಕರ ಒಂದು ಇದರಲ್ಲಿ ಅವರು ಅನುಮತಿ ತಗೊಂಡಿರ್ತಾರೆ, ಆಯಿತಾ? ಉಪನಿರ್ದೇಶಕರು ಕೂಡ ಅಷ್ಟೇ ಇದೆಲ್ಲನೂ ಮಾಹಿತಿಯನ್ನು ಪಡ್ಕೊಳ್ದಿರ ಹಂಗೆ ಇಶ್ಯೂ ಮಾಡೋಕ್ಕಾಗುತ್ತೆ? ಸಾಧ್ಯ ಇದೆಯಾ? ಪ್ರಸ್ತಾವನೆ ಇಲ್ಲಿಂದ ತಲೆ ಹೋಗುತ್ತೆ. ಈಗ ಅವರು ಪರ್ಮಿಷನ್ನು ತಗೊಂಡಿರ್ಬೋದು. ಯಾಕಂದರೆ ನಾನು ಬಂದಿರ್ತಕ್ಕಂಥ ಹೊಸದಾಗಿ ಬಂದಿದ್ದೀನಿ, ಆಯ್ತಾ? ಅದು ಇನ್ಚಾರ್ಜ್ ಇದ್ದೀನಿ. ಮೇಡಮ್ ಅವರು ಇನ್ನೊಂದು ಮಾಹಿತಿ ಇಲ್ಲ ಅಂತ ಇನ್ನೊಂದು ಮೇಡಮ್ ಅವರು 4 ದಿವಸಕ್ಕೆ ಬರ್ತಾರೆ. ಬಂದಾಗ ಅವ್ರು ಮೇಡಮ್ ಅವರು ಅದ್ರ ಬಗ್ಗೆ ಆ ಫೈಲ್ ಬಗ್ಗೆ ನಿಮಗೆ ತರಿಸ್ಕೊಂಡು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತಮ್ಮ ನೀಡ್ತಾರೆ. இளைஞர்கள் வாழ்வில் முன்னேற்றத்தை மட்டும் கனவு கண்டு அதற்கான வாய்ப்பு அமையாமல் தினந்தோறும் இயங்குபவர்கள் பல பேர் உண்டு. அப்படிப்பட்ட இளைய சமுதாயத்தினர் ஏதேனும் நாம் சாதித்து வாழ்வில் அங்கீகாரம் பெற மாட்டோமா என்ற இயக்கங்கள் போக்கும் வகையில் இனிதே துவங்கப்பட்டதுதான் ஸ்ரீ சாய் காம்ப்ளெக்ஸ். புதியதொரு வியாபார யுக்தி பெற்று முழு நேர வெற்றி பெற்ற வியாபாரியாக வாழ்வில் வெற்றி நடை போட்டு உங்கள் வாழ்நாளில் நீங்கள் வெற்றியால் என்றும் சொலித்து அடுத்த தலைமுறைக்கு உதாரணமாகிட நல்லதோர் தொடக்கத்தை ஏற்படுத்தும் வகையில் கட்டப்பட்டுள்ளது. ஸ்ரீ சாய் வணிக வளாகம் தங்கவயலின் ஆங்கிலேயர்கள் விட்டு சென்ற கட்டிடக்கலை மீண்டும் உங்கள் கண் முன் காண நீங்கள் அதற்கு செல்ல வேண்டிய ஒரே இடம் BML ஸ்ரீநகரில் மெயின் ரோட்டில் அமைந்துள்ள ஸ்ரீ சாய் காம்ப்ளெக்ஸ் மட்டுமே. ஒரு முறை நீங்கள் விஜயம் செய்தால் மட்டும் போதும், உங்கள் வாழ்வில் புதியதொரு தொடக்கம் உண்டாகும்.